ಮಾರನೇ ದಿನ ಬೆಳಿಗ್ಗೆ 5 ಗಂಟೆ. ಮೈಸೂರಿನ ಹಳ್ಳಿ ಗಾಳಿಯಲ್ಲಿ ಮಲ್ಲಿಗೆಯ ಸುಗಂಧದ ಜೊತೆಗೆ ಸಗಣಿಯ ವಾಸನೆಯೂ ಸೇರಿತ್ತು. ಅರ್ಜುನ್ ತನ್ನ ಟ್ರ್ಯಾಕ್ ಸೂಟ್ ಹಾಕಿಕೊಂಡು ಜಾಗಿಂಗ್ ಹೋಗಲು ರೆಡಿಯಾಗಿದ್ದ. ಆದರೆ ಅಜಾರಕ್ಕೆ ಬರುತ್ತಿದ್ದಂತೆ ಅವನಿಗೆ ಶಾಕ್ ಕಾದಿತ್ತು. ಅಜ್ಜಿ ಪಾರ್ವತಮ್ಮ ಕೈಯಲ್ಲಿ ಒಂದು ಹಳೆಯ ಪಂಚೆ ಹಿಡಿದು ನಿಂತಿದ್ದರು. ಯಪ್ಪಾ ಅರ್ಜುನ್, ಈ ಟೈಟ್ ಬಟ್ಟೆ ಹಾಕ್ಕೊಂಡು ಗದ್ದೆಗೆ ಹೋದ್ರೆ ಕಾಲು ಆಡಿಸೋಕೆ ಆಗಲ್ಲ, ಇದನ್ನ ಉಟ್ಕೋ ಅಂದರು. ಅರ್ಜುನ್ ಗಾಬರಿಯಿಂದ ಅತ್ತಿತ್ತ ನೋಡಿದ. ಆರಾಧನಾ ಅಡಿಗೆ ಮನೆಯಿಂದ ಇಣುಕಿ ನೋಡಿ ಬಾಯಿ ಮುಚ್ಚಿ ನಗುತ್ತಿದ್ದಳು. ಕೊನೆಗೂ ಅನಿವಾರ್ಯವಾಗಿ ಅರ್ಜುನ್ ಪಂಚೆ ಉಟ್ಟು ತಲೆಗೆ ಒಂದು ಟವಲ್ ಸುತ್ತಿಕೊಂಡು ಗದ್ದೆಯ ಕಡೆಗೆ ಹೊರಟ. ಮಲ್ಲೇಗೌಡರು ಕೈಯಲ್ಲಿ ನೇಗಿಲು ಹಿಡಿದು ಸಿದ್ಧರಾಗಿದ್ದರು. ಗದ್ದೆಯ ಕೆಸರಿನಲ್ಲಿ ಕಾಲಿಟ್ಟ ಅರ್ಜುನನಿಗೆ ಬ್ಯಾಲೆನ್ಸ್ ಸಿಗದೆ ಲಟಕ್ಕನೆ ಜಾರಿದ. ಪಕ್ಕದಲ್ಲೇ ಇದ್ದ ಆರಾಧನಾ ಅವನ ಕೈ ಹಿಡಿದು ನಿಲ್ಲಿಸಿದಳು. ಆರಾಧನಾ: ಏನ್ ಸರ್, ಕ್ರಿಮಿನಲ್ಗಳನ್ನು ಹಿಡಿಯೋ ಕೈಗೆ ಈ ಕೆಸರು ಹಿಡಿಯೋಕ್ಕಾಗ್ತಿಲ್ವಾ? ಸ್ವಲ್ಪ ಕೆಳಗೆ ನೋಡಿ ನಡೀರಿ. ಅರ್ಜುನ್: ಇದು ನಿನ್ನ ಐಡಿಯಾನೇ ಅಲ್ವಾ ನನ್ನನ್ನು ಇಲ್ಲಿಗೆ ಕರೆತಂದು ಕಾಲೆಳೆಯೋದು? ಆರಾಧನಾ: ಖಂಡಿತ ಇಲ್ಲ ಸರ್, ಅಜ್ಜಂಗೆ ಮಣ್ಣು ಅಂದರೆ ಪ್ರಾಣ. ನೀವು ಅವರ ಜೊತೆ ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಮೈಸೂರು ಅರ್ಥ ಆಗೋದು. ಅಂದು ಪೂರ್ತಿ ದಿನ ಅರ್ಜುನ್ ಗದ್ದೆಯಲ್ಲಿ ಗೊಬ್ಬರ ಹೊರುವುದು, ಎತ್ತುಗಳಿಗೆ ನೀರು ಕುಡಿಸುವುದರಲ್ಲಿ ಬ್ಯುಸಿಯಾದ. ಅವನ ಫೋನ್ನಲ್ಲಿ ಎಷ್ಟೇ ಆಫೀಸ್ ಕಾಲ್ಗಳು ಬಂದರೂ ಮಲ್ಲೇಗೌಡರು ಮಾತ್ರ ಇವತ್ತು ಫೋನ್ ಇಲ್ಲ, ಬರೀ ಕೆಲಸ ಎಂದು ಮುಟ್ಟುಗೋಲು ಹಾಕಿಕೊಂಡಿದ್ದರು. ಮನೆಯವರೆಲ್ಲ ಅಂಗಳದಲ್ಲಿ ಕುಳಿತು ಹರಟೆ ಹೊಡೆಯುತ್ತಿದ್ದರು. ಅಷ್ಟರಲ್ಲಿ ಮಲ್ಲಿಗೆ ನಿಲಯದ ಮುಂದೆ ಒಂದು ಬೆಳ್ಳಗಿನ ಕಾರು ಬಂದು ನಿಂತಿತು. ಅದರಿಂದ ಇಳಿದಿದ್ದು ಮತ್ತೊಬ್ಬ ಪೊಲೀಸ್ ಅಧಿಕಾರಿ ವಿಕ್ರಾಂತ್, ಅರ್ಜುನನ ಆಪ್ತ ಗೆಳೆಯ ಮತ್ತು ಬೆಂಗಳೂರಿನಲ್ಲಿ ಮತ್ತೊಬ್ಬ ಖಡಕ್ ಆಫೀಸರ್. ವಿಕ್ರಾಂತ್ ಮುಖದಲ್ಲಿ ಗಾಬರಿ ಇತ್ತು. ಅರ್ಜುನನನ್ನು ಸೈಡಿಗೆ ಕರೆದೊಯ್ದು ಮೆಲ್ಲಗೆ ಹೇಳಿದ. ಅರ್ಜುನ್, ಒಂದು ಬ್ಯಾಡ್ ನ್ಯೂಸ್. ಕಾಲಭೈರವ ಜೈಲಿನಿಂದ ಪರಾರಿಯಾಗಿದ್ದಾನೆ. ಅವನು ಮೈಸೂರಿನ ಕಡೆಗೆ ಬಂದಿದ್ದಾನೆ ಅನ್ನೋ ಮಾಹಿತಿ ಇದೆ. ಅವನ ಟಾರ್ಗೆಟ್ ನೀವಲ್ಲ, ಈ ಮನೆ. ಅರ್ಜುನನ ಮುಖ ಒಮ್ಮೆಲೆ ಗಂಭೀರವಾಯಿತು. ಪಂಚೆ ಉಟ್ಟು ಹಳ್ಳಿಯ ಮಗನಂತೆ ಕಾಣುತ್ತಿದ್ದ ಅರ್ಜುನನಲ್ಲಿ ಮತ್ತೆ IPS ಅಧಿಕಾರಿಯ ತೇಜಸ್ಸು ಮರಳಿತು. ಇಬ್ಬರು ಮಾತನಾಡುತ್ತಿರುವುದನ್ನು ಗಮನಿಸಿದ ಆರಾಧನಾ ಅಲ್ಲಿಗೆ ಬಂದಳು. ಏನಾಯ್ತು ಅರ್ಜುನ್ ಸಾರ್, ಯಾಕೆ ಮುಖ ಸಪ್ಪೆ ಮಾಡ್ಕೊಂಡಿದ್ದೀರಾ? ಅರ್ಜುನ್ ವಿಷಯ ತಿಳಿಸಿದಾಗ ಆರು ಗಾಬರಿಯಾಗುವ ಬದಲು ಕಿಡಿಕಾರಿದಳು. ನನ್ನ ಮನೆಗೆ ಬರೋಕ್ಕೆ ಅವನಿಗೆ ಎಷ್ಟು ಧೈರ್ಯ? ಸರ್, ಈ ಸಲ ಪ್ಲ್ಯಾನ್ ನಿಮ್ಮದಲ್ಲ, ನಂದು. ನಮ್ಮ ಮೈಸೂರು ಹುಡುಗರು ಮನಸ್ಸು ಮಾಡಿದ್ರೆ CCTV ಬೇಡ, ಪ್ರತಿಯೊಂದು ಮರವೂ ಅವನನ್ನು ಅರೆಸ್ಟ್ ಮಾಡುತ್ತೆ. ಆರಾಧನಾ ತಕ್ಷಣ ತನ್ನ ಅಣ್ಣ ವಿಕ್ರಮ್ ಮತ್ತು ಟ್ವಿನ್ಸ್ ಸಕ್ಕರೆ ಸಾಹಿತ್ನನ್ನು ಕರೆದಳು. ನೋಡಿ, ಕಾಲಭೈರವ ಈ ಮನೆಗೆ ಬರಬಾರದು ಅಂದರೆ ನಾವು ಅವನನ್ನು ದಾರಿ ತಪ್ಪಿಸಬೇಕು. ಸಕ್ಕರೆ ಸಾಹಿತ್, ನಿಮ್ಮ ಹತ್ತಿರ ಇರೋ ಪಟಾಕಿಗಳನ್ನು ತಗೊಂಡ್ಬನ್ನಿ. ಅರ್ಜುನ್ ಅಚ್ಚರಿಯಿಂದ ಕೇಳಿದ. ಆರಾಧನಾ: ಇದು ಕ್ರಿಮಿನಲ್ ಕೇಸ್, ಇಲ್ಲಿ ಪಟಾಕಿ ಏನು ಮಾಡುತ್ತೆ? ಆರಾಧನಾ: ಸರ್, ಕ್ರಿಮಿನಲ್ಗಳಿಗೆ ಬುಲೆಟ್ ಅಂದರೆ ಭಯ ಇಲ್ಲದಿರಬಹುದು, ಆದರೆ ಕಾಣದ ಶತ್ರು ಅಂದರೆ ಭಯ ಇದ್ದೇ ಇರುತ್ತೆ. ನೀವು ನೋಡ್ತಾ ಇರಿ. ರಾತ್ರಿ ಸುಮಾರು 12 ಗಂಟೆ. ಕಾಲಭೈರವ ತನ್ನ ಗ್ಯಾಂಗ್ ಜೊತೆ ಮಲ್ಲಿಗೆ ನಿಲಯದ ಕಡೆಗೆ ಹೊಂಚು ಹಾಕುತ್ತಾ ಬಂದ. ಮನೆ ಪೂರ್ತಿ ಕತ್ತಲಲ್ಲಿತ್ತು. ಅವನು ಅಂಗಳಕ್ಕೆ ಕಾಲಿಡುತ್ತಿದ್ದಂತೆ ಸಕ್ಕರೆ ಮತ್ತು ಸಾಹಿತ್ ಗಿಡಗಳ ಮರೆಯಿಂದ ಹಗ್ಗ ಎಳೆದರು. ಆರಾಧನಾ ಮೊದಲೇ ರೆಡಿ ಮಾಡಿದ್ದ ಮೆಣಸಿನಕಾಯಿಯ ಹೊಗೆ ಅಂಗಳದ ತುಂಬ ಹರಡಿತು. ರೌಡಿಗಳು ಕೆಮ್ಮುತ್ತಾ ಕಣ್ಣು ಮುಚ್ಚಿಕೊಂಡರು. ಅದೇ ಸಮಯಕ್ಕೆ ಸಾಹಿತ್ ಮತ್ತು ಸಕ್ಕರೆ ಪಟಾಕಿ ಹಚ್ಚಿದರು. ಆ ಗದ್ದಲಕ್ಕೆ ರೌಡಿಗಳು ಓಡಲು ಅರ್ಜುನ್ ಕತ್ತಲಲ್ಲೇ ಚಿರತೆಯಂತೆ ನುಗ್ಗಿ ಕಾಲಭೈರವನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಲಾಕ್ ಮಾಡಿದ. ಬೆಳಗ್ಗೆ ಪೊಲೀಸ್ ಜೀಪ್ ಬಂದು ರೌಡಿಗಳನ್ನು ಎಳೆದುಕೊಂಡು ಹೋಯಿತು. ಅರ್ಜುನ್ ಇನ್ಫಾರ್ಮ್ ಮಾಡಿದ ಮೇಲೆ ಹತ್ತಿರದ ಸ್ಟೇಷನ್ನಿಂದ ಫೋರ್ಸ್ ಬಂದಿತ್ತು. ಹೊರಡುವ ಮುನ್ನ ಅರ್ಜುನ್ ಆರಾಧನಳ ಹತ್ತಿರ ಬಂದ. ಅರ್ಜುನ್: ಒಪ್ಪಿಕೊಳ್ಳಲೇಬೇಕು, ನೀನು ಪಟಾಕಿ ಬುದ್ಧಿ ಮುಂದೆ ನನ್ನ IPS ಟ್ರೈನಿಂಗ್ ಸ್ವಲ್ಪ ಕಮ್ಮಿನೇ ಅನ್ನಿಸ್ತು. ಥ್ಯಾಂಕ್ಸ್ ಆರಾಧನಾ. ಆರಾಧನಾ: ಹಾಗಾದರೆ ಮೈಸೂರು ಪಾಕ್ ಮತ್ತು ಐಸ್ ಕ್ರೀಮ್ ಪಕ್ಕಾ ಅಲ್ವಾ? ಅರ್ಜುನ್: ಕೇವಲ ಐಸ್ ಕ್ರೀಮ್ ಮಾತ್ರವಲ್ಲ, ಈ ಹಿಮಗಿರಿ ಪರ್ವತ ನಿನ್ನ ಚತುರಗೆ ಸಂಪೂರ್ಣವಾಗಿ ಕರಗಿದೆ. ಮನೆಯವರೆಲ್ಲ ನಗುತ್ತಿದ್ದರೆ ಅರ್ಜುನ್ ಮೊದಲ ಬಾರಿಗೆ ಮನಸಾರೆ ನಗುತ್ತಾ ಆರಾಧನಳನ್ನು ನೋಡುತ್ತಿದ್ದ. ಆ ಮಲ್ಲಿಗೆ ನಿಲಯದಲ್ಲಿ ಒಂದು ಹೊಸ ಪ್ರೇಮ ಕಥೆಯ ಸುಗಂಧ ಹರಡಲು ಶುರುವಾಗಿತ್ತು. ಅರ್ಜುನ್ ಮತ್ತು ಆರಾಧನಾ ಮೈಸೂರಿನಿಂದ ಬೆಂಗಳೂರಿಗೆ ವಾಪಸ್ ಬಂದಿದ್ದರು. ಅಂದು ಕಾಲೇಜಿನಲ್ಲಿ ಒಂದು ವಿಶೇಷ ವೈದ್ಯಕೀಯ ಶಿಬಿರ, ಮೆಡಿಕಲ್ ಕ್ಯಾಂಪ್ ಆಯೋಜಿಸಲಾಗಿತ್ತು. ಈ ಶಿಬಿರದ ಮುಖ್ಯಸ್ಥರಾಗಿ ಬಂದದ್ದು ಹೆಸರಾಂತ ಯುವ ವೈದ್ಯ ಡಾಕ್ಟರ್ ಆರ್ಯನ್. ಆರ್ಯನ್ ಕೇವಲ ಡಾಕ್ಟರ್ ಮಾತ್ರವಲ್ಲ, ಅವನು ಆರಾಧನಳ ಊರಿನವನು ಮತ್ತು ಅವಳ ಬಾಲ್ಯದ ಗೆಳೆಯ. ಅವನು ಕಾಲೇಜಿನ ಆಡಿಟೋರಿಯಂನೊಳಗೆ ಬರುತ್ತಿದ್ದಂತೆ ಆರಾಧನಾ ಮುಖದಲ್ಲಿ ಒಂದು 100 ವ್ಯಾಟ್ ಬಲ್ಬ್ ಹಚ್ಚಿದಷ್ಟು ಸಂಭ್ರಮ. ಆರ್ಯನ್, ನೀನು ಇಲ್ಲಿಗೆ ಹೇಗೆ ಬಂದೆ? ಅರೇ, ನೀನು ಇಷ್ಟು ದೊಡ್ಡ ಡಾಕ್ಟರ್ ಆಗಿಬಿಟ್ಟಿದ್ಯಾ ಅಂದ್ಕೊಂಡೇ ಇರಲಿಲ್ಲ. ಆರ್ಯನ್ ನಗುತ್ತಾ ಆರಾಧನಳ ಕೈ ಹಿಡಿದು, ನನ್ನ ಪಟಾಕಿ ಗೆಳತಿ ಇಲ್ಲೇ ಇದ್ದಾಳೆ ಅಂತ ಗೊತ್ತಿದ್ರೆ ಮೊದಲೇ ಬರ್ತಿದ್ದೆ. ಇವತ್ತಿಗೂ ನೀನು ಅಷ್ಟೇ ಚುರುಕಾಗಿದ್ಯಾ ಅನ್ಸುತ್ತೆ ಎಂದು ಹರಟೆ ಹೊಡೆಯಲು ಶುರು ಮಾಡಿದ.
ಅರ್ಜುನನ ಮನಸ್ಸಿನಲ್ಲಿ ಕೆಂಪು ದೀಪ. ಅದೇ ಸಮಯದಲ್ಲಿ ಅರ್ಜುನ್ ಪೊಲೀಸ್ ಬಂದೋಬಸ್ತ್ ತಪಾಸಣೆಗಾಗಿ ಕಾಲೇಜಿಗೆ ಬಂದಿದ್ದ. ದೂರದಿಂದ ಆರಾಧನಾ ಒಬ್ಬ ಅಪರಿಚಿತ ವ್ಯಕ್ತಿಯ ಜೊತೆ ಅಷ್ಟು ಆತ್ಮೀಯವಾಗಿ ನಗುತ್ತಾ ಮಾತನಾಡುತ್ತಿರುವುದನ್ನು ಕಂಡು ಅವನಿಗೆ ಏನೋ ಒಂಥರ ಹೊಟ್ಟೆ ಉರಿ ಶುರುವಾಯಿತು. ಅರ್ಜುನ್ ಗಂಭೀರವಾಗಿ ಅವರಿಬ್ಬರ ಹತ್ತಿರ ಹೋದ. ಆರಾಧನಾ, ಕಾಲೇಜು ಬಿಟ್ಟ ಮೇಲೆ ಇಷ್ಟು ಹರಟೆ ಹೊಡೆಯೋದು ನಿನ್ನ ಹವ್ಯಾಸನಾ? ಆರಾಧನಾ: ಅಯ್ಯೋ ಅರ್ಜುನ್ ಸರ್, ನೋಡಿ ಇವನು ಆರ್ಯನ್, ನನ್ನ ಚೈಲ್ಡ್ಹುಡ್ ಫ್ರೆಂಡ್. ನಾವು ಮೈಸೂರಲ್ಲಿ ಒಟ್ಟಿಗೆ ಕಳ್ಳ ಪೊಲೀಸ್ ಆಟ ಆಡ್ತಿದ್ವಿ. ಈಗ ನೋಡಿ, ಇವನು ನಿಜವಾದ ಡಾಕ್ಟರ್ ಆಗಿದ್ದಾನೆ, ನೀವು ನಿಜವಾದ ಪೊಲೀಸ್ ಆಗಿದ್ದೀರಾ. ಆರ್ಯನ್ ಕೈಚಾಚಿ: ಹಲೋ ಆಫೀಸರ್, ಆರಾಧನಾ ಬಗ್ಗೆ ತುಂಬ ಕೇಳಿದ್ದೀನಿ. ಅವಳು ಸ್ವಲ್ಪ ಹಠಮಾರಿ. ಅವಳನ್ನು ನಿಭಾಯಿಸೋದು ಕಷ್ಟ ಅಲ್ವಾ ಎಂದು ತಮಾಷೆಯಾಗಿ ಹೇಳಿದ. ಅರ್ಜುನ್ ಕೈ ಕುಲುಕಿದರೂ ಅವನ ಮುಖದಲ್ಲಿ ಆ ಖಡಕ್ ಭಾವನೆ ಹಾಗೆಯೇ ಇತ್ತು. ಆರ್ಯನ್ ಬಂದ ಮೇಲೆ ಆರಾಧನಾ ಅರ್ಜುನನಿಗೆ ಕಾಟ ಕೊಡೋದು ಸ್ವಲ್ಪ ಕಮ್ಮಿ ಮಾಡಿ ಆರ್ಯನ್ ಜೊತೆ ಸುತ್ತುವುದು ಜಾಸ್ತಿ ಆಯಿತು. ಇದು ಅರ್ಜುನನಿಗೆ ಎಲ್ಲಿಲ್ಲದ ಸಿಟ್ಟು ತರಿಸುತ್ತಿತ್ತು. ಆದರೆ ಅರ್ಜುನನಿಗೆ ಗೊತ್ತಿಲ್ಲದ ವಿಷಯವೊಂದಿತ್ತು. ಒಂದು ರಾತ್ರಿ ಅರ್ಜುನ್ ತನ್ನ ಆಫೀಸ್ನಲ್ಲಿ ಫೈಲ್ ನೋಡ್ತಾ ಇರುವಾಗ ಅವನಿಗೆ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಬಂತು. ಅದರಲ್ಲಿ ಆರ್ಯನ್ ಫೋಟೋ ಇತ್ತು. ಡಾಕ್ಟರ್ ಆರ್ಯನ್ ಕಳೆದ 2 ವರ್ಷಗಳಿಂದ ಅಂತಾರಾಷ್ಟ್ರೀಯ ಔಷಧ ಮಾಫಿಯಾ ಮೇಲೆ ಕಣ್ಣಿಟ್ಟಿರುವ ಅಂಡರ್ ಕವರ್ ಏಜೆಂಟ್. ಅವನು ಯಾವುದೋ ದೊಡ್ಡ ಸುಳುವಿನ ಬೆನ್ನು ಹತ್ತಿ ಮೈಸೂರು ಮತ್ತು ಬೆಂಗಳೂರಿಗೆ ಬಂದಿದ್ದಾನೆ. ಅರ್ಜುನನಿಗೆ ಈಗ ಅರ್ಥವಾಯಿತು. ಆರ್ಯನ್ ಇಲ್ಲಿಗೆ ಬಂದಿರುವುದು ಕೇವಲ ಆರಾಧನಳನ್ನು ಭೇಟಿ ಮಾಡೋಕ್ಕಲ್ಲ, ಬದಲಾಗಿ ಯಾವುದೋ ಅಪಾಯಕಾರಿ ಕೇಸ್ ಸಾಲ್ವ್ ಮಾಡೋಕ್ಕೆ. ಮರುದಿನ ಸಂಜೆ ಆರಾಧನಾ ಮತ್ತು ಆರ್ಯನ್ ಐಸ್ ಕ್ರೀಮ್ ಪಾರ್ಲರಲ್ಲಿ ಕುಳಿತಾಗ ಅರ್ಜುನ್ ಅಲ್ಲಿಗೆ ಎಂಟ್ರಿ ಕೊಟ್ಟ. ಡಾಕ್ಟರ್, ನಿಮ್ಮ ಸ್ಟೆಥೋಸ್ಕೋಪ್ ಹಿಂದೆ ಇರೋ ಗನ್ ನನಗೆ ಕಾಣಿಸ್ತಿದೆ. ಆರಾಧನಳನ್ನು ಈ ಕೇಸ್ನಿಂದ ದೂರ ಮಾಡಿ, ಇಲ್ಲದಿದ್ದರೆ ರಿಸಲ್ಟ್ ಚೆನ್ನಾಗಿರಲ್ಲ. ಆರ್ಯನ್ ಮುಗುಳ್ನಗುತ್ತಾ: ಅವಳೇ ನನ್ನ ಅತಿ ದೊಡ್ಡ ಸುಳಿವು ಅರ್ಜುನ್ ಸರ್. ಆರಾಧನಳ ಹತ್ತಿರ ಇರೋ ಆ ಹಳೆಯ ಮೈಸೂರು ಡೈರಿಯಲ್ಲಿ ನಮಗೆ ಬೇಕಿರೋ ಎಲ್ಲ ಸೀಕ್ರೆಟ್ ಕೋಡ್ಗಳಿವೆ. ಆರಾಧನಾ ಗೊಂದಲದಿಂದ ಇಬ್ಬರನ್ನು ನೋಡುತ್ತಾ: ಏನಿದು, ನೀವಿಬ್ಬರು ಸೇರಿ ಏನೋ ಪ್ಲಾನ್ ಮಾಡ್ತಿದ್ದೀರಾ? ನನಗೂ ಹೇಳಿ ಅಂದಳು. ಅರ್ಜುನ್ ಮತ್ತು ಆರ್ಯನ್ ಇಬ್ಬರು ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ಆರಾಧನಳನ್ನು ಹೇಗೆ ಈ ಕೇಸ್ನಿಂದ ದೂರ ಇಡಬೇಕು ಎಂದು ಗಂಭೀರವಾಗಿ ಚರ್ಚಿಸುತ್ತಿದ್ದರು. ಅರ್ಜುನ್ ತನ್ನ IPS ಅಧಿಕಾರವನ್ನು ತೋರಿಸುತ್ತಿದ್ದರೆ ಆರ್ಯನ್ ತನ್ನ ಅಂಡರ್ ಕವರ್ ಏಜೆಂಟ್ ಬುದ್ಧಿವಂತಿಕೆಯನ್ನು ಮೆರೆಯುತ್ತಿದ್ದ. ನೋಡಿ ಸಾರ್ಗಳೇ, ನೀವು ಡಾಕ್ಟರ್ ಆಗಿರಿ ಅಥವಾ ಪೊಲೀಸ್ ಆಗಿರಿ, ನನ್ನ ವಿಷಯದಲ್ಲಿ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಆರ್ಯನ್: ನೀನು ಕೇಳಿದ ಆ ಮೈಸೂರು ಡೈರಿ ಈಗ ನನ್ನ ಹತ್ತಿರ ಇಲ್ಲ. ಅರ್ಜುನ್ ಮತ್ತು ಆರ್ಯನ್ ಇಬ್ಬರು ಒಮ್ಮೆಲೆ ಅವಳನ್ನು ನೋಡಿದರು. ಏನು, ಆ ಡೈರಿಯಲ್ಲಿ ಎಂದು ಏಕಕಾಲಕ್ಕೆ ಪ್ರಶ್ನಿಸಿದರು. ಆರಾಧನಾ ಕೂಲಾಗಿ ಐಸ್ ಕ್ರೀಮ್ ತಿನ್ನುತ್ತಾ ಹೇಳಿದಳು: ಅದನ್ನು ನಾನು ಮೊದಲೇ ಡಿಜಿಟಲ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಿ ಒಂದು ಸೀಕ್ರೆಟ್ ಸರ್ವರ್ಗೆ ಅಪ್ಲೋಡ್ ಮಾಡಿದ್ದೀನಿ. ಅಂದ ಹಾಗೆ ಆರ್ಯನ್, ನೀನು ಅಂಡರ್ ಕವರ್ ಏಜೆಂಟ್ ಅಂತ ನನಗೆ ಮೈಸೂರಲ್ಲೇ ಗೊತ್ತಿತ್ತು. ಅವಳ ಮಾತನ್ನು ಕೇಳಿದ ಆರ್ಯನ್ನ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ನಿನಗೆ ಹೇಗೆ ಗೊತ್ತು? ನಾನು ಯಾರಿಗೂ ಹೇಳಿರ್ಲಿಲ್ವಲ್ಲ. ಆರಾಧನಾ: ನಮ್ಮ ತಾತ ಮಲ್ಲೇಗೌಡರು ಬರೀ ರೈತರಲ್ಲ ಆರ್ಯನ್, ಅವರು ನಿವೃತ್ತ ಇಂಟೆಲಿಜೆನ್ಸ್ ಆಫೀಸರ್ ಅನ್ನೋದು ನಿನಗೆ ಮರ್ತೋಯ್ತಾ? ಅವರು ನನಗೆ ಬಾಲ್ಯದಲ್ಲೇ ಕೋಡ್ ಲ್ಯಾಂಗ್ವೇಜ್ ಮತ್ತು ಹ್ಯಾಕಿಂಗ್ ಕಲಿಸಿಕೊಟ್ಟಿದ್ದಾರೆ. ನೀವು ಹುಡುಕ್ತಿರುವ ಆ ಕಾಲಭೈರವನ ಮುಖ್ಯ ಹಣಕಾಸು ಮೂಲ ಇರೋದು ಈ ಸಿಟಿಯಲ್ಲ, ನಾನು ತಂದಿರೋ ಆ ಮೈಸೂರು ಪಾಕ್ಸ್ನ QR ಕೋಡ್ ಹಿಂದೆ. ಅರ್ಜುನ್ ಗಾಬರಿಯಿಂದ ತನ್ನ ರೂಮಿನಲ್ಲಿದ್ದ ಆ ಖಾಲಿ ಬಾಕ್ಸ್ ಬಗ್ಗೆ ಯೋಚಿಸಿದ. ಆರಾಧನಾ: ಅಂದ್ರೆ ನೀನು ಮೊದಲೇ ಎಲ್ಲವನ್ನೂ ಪ್ಲಾನ್ ಮಾಡಿದ್ಯಾ? ಆರಾಧನಾ: ಖಂಡಿತ ಸರ್. ನೀವು ಡ್ರಗ್ ಮಾಫಿಯಾ ಬೆನ್ನಟ್ಟುತ್ತಿದ್ದರೆ ನಾನು ಅದರ ಹಿಂದಿರೋ ಸಾಫ್ಟ್ವೇರ್ ಹ್ಯಾಕ್ ಮಾಡ್ತಿದ್ದೆ. ಇವತ್ತು ರಾತ್ರಿ 10 ಗಂಟೆಗೆ ಆ ಮಾಫಿಯಾದ ಮೇನ್ ಸರ್ವರ್ ಶಟ್ ಡೌನ್ ಆಗುತ್ತೆ. ಅದಕ್ಕೆ ಪಾಸ್ವರ್ಡ್ ಬೇಕು. ಅಂದರೆ ನೀವು ನನ್ನನ್ನು ನಿಮ್ಮ ಟೀಮ್ಗೆ ಸೇರಿಸ್ಕೋಬೇಕು. ಅರ್ಜುನ್ ಮತ್ತು ಆರ್ಯನ್ಗೆ ಬೇರೆ ದಾರಿಯೇ ಇರಲಿಲ್ಲ. ಆರಾಧನಳನ್ನು ಕರೆದುಕೊಂಡು ಅವಳೇ ಹೇಳಿದ ಲೊಕೇಶನ್ಗೆ ಹೋದರು. ಅದು ನಗರದ ಹೊರವಲಯದ ಒಂದು ದೊಡ್ಡ IT ಪಾರ್ಕ್ ಅಡಿಯಲ್ಲಿರುವ ಸೀಕ್ರೆಟ್ ಬೇಸ್. ಅರ್ಜುನ್ ಗನ್ ತೆಗೆದುಕೊಂಡು ಒಳಗೆ ನುಗ್ಗಲು ಹೋದಾಗ ಆರಾಧನಾ ಅವನನ್ನು ತಡೆದಳು. ಸರ್, ಇದು ಹಳೆ ಕಾಲದ ಪೊಲೀಸ್ ಅಟ್ಯಾಕ್ ಅಲ್ಲ, ಇದು ಸೈಬರ್ ಅಟ್ಯಾಕ್, ಸುಮ್ಮನೆ ಕೂತ್ಕೊಳ್ಳಿ. ಅವಳು ತನ್ನ ಲ್ಯಾಪ್ಟಾಪ್ ತೆಗೆದು ಕೆಲವೇ ನಿಮಿಷಗಳಲ್ಲಿ ಇಡೀ ಬಿಲ್ಡಿಂಗ್ನ ಸೆಕ್ಯೂರಿಟಿ ಸಿಸ್ಟಮನ್ನು ಲಾಕ್ ಮಾಡಿದಳು. ಇಡೀ ಮಾಫಿಯಾ ಗ್ಯಾಂಗ್ ಒಳಗೆ ಲಾಕ್ ಆಯಿತು. ಕೇವಲ ಒಂದು ಬಟನ್ ಒತ್ತುವ ಮೂಲಕ ಅವಳು ಅವರ ಅಕೌಂಟ್ನಲ್ಲಿದ್ದ ಕೋಟ್ಯಾಂತರ ರೂಪಾಯಿ ಅಕ್ರಮ ಹಣವನ್ನು ಪೊಲೀಸ್ ವೆಲ್ಫೇರ್ ಫಂಡ್ಗೆ ವರ್ಗಾಯಿಸಿದಳು. ಎಲ್ಲ ಮುಗಿದ ಮೇಲೆ ಆರಾಧನಾ ಎದ್ದು ನಿಂತು ತನ್ನ ಬ್ಯಾಗ್ ಸರಿಪಡಿಸಿಕೊಂಡಳು. ಆರಾಧನಾ: ಏನು ಅರ್ಜುನ್ ಸರ್, ಇನ್ನು ಮುಂದೇನು ನನ್ನ ಪಟಾಕಿ ಅಂತ ಅಣಗಿಸ್ತೀರಾ? ನೆನಪಿರಲಿ, ನಾನು ಮೈಸೂರು ಮಲ್ಗೆ ಮಾತ್ರವಲ್ಲ, ಡೇಂಜರಸ್ ಮಿಷಿನ್ ಕೂಡ ಹೌದು. ಆರ್ಯನ್ ನಗುತ್ತಾ ಅರ್ಜುನನ ಹೆಗಲ ಮೇಲೆ ಕೈ ಹಾಕಿದ. ನೋಡಿ ಅರ್ಜುನ್, ನೀವು ಈಕೆಯನ್ನು ಮನೇಲಿ ಇಟ್ಕೊಂಡಿರೋದು ನಿಮ್ಮ ಸೇಫ್ಟಿಗೋ ಅಥವಾ ಆರಾಧನಳ ಸೇಫ್ಟಿಗೋ ಗೊತ್ತಾಗ್ತಿಲ್ಲ. ಅರ್ಜುನ್ ಮೊದಲ ಬಾರಿಗೆ ಸೋಲನ್ನು ಒಪ್ಪಿಕೊಂಡವನಂತೆ ನಕ್ಕು. ಆರಾಧನಾ: ನೀನು IPS ಮಾಡಬೇಕಿತ್ತು. ಅಂದ ಹಾಗೆ ಆ ಮೈಸೂರು ಬಾಕ್ಸ್ ಇನ್ನೂ ಎಲ್ಲಿದೆ? ಅದರಲ್ಲಿರೋ QR ಕೋಡ್ ನಾನಿನ್ನೂ ಸ್ಕ್ಯಾನ್ ಮಾಡಿಲ್ಲ. ಆರಾಧನಾ:
ಅದನ್ನು ಸ್ಕ್ಯಾನ್ ಮಾಡಿದರೆ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಓಪನ್ ಆಗುತ್ತೆ ಸರ್. ಸೀಕ್ರೆಟ್ ಕೋಡ್ ಇರೋದು ನಾನು ಕೊಟ್ಟಿರೋ ಆ ಐಸ್ ಕ್ರೀಮ್ ಕವರ್ ಮೇಲೆ. ಅರ್ಜುನ್ ತಲೆ ಮೇಲೆ ಕೈ ಹೊತ್ತುಕೊಂಡ. ಆರಾಧನಾ ಚುರುಕುತನಕ್ಕೆ ಇಡೀ ಕ್ರೈಮ್ ಬ್ರಾಂಚ್ ಬೆರಗಾಗಿತ್ತು. ಅಂದೇ ರಾತ್ರಿ ಅರ್ಜುನ್ ತನ್ನ ಡೈರಿಯಲ್ಲಿ ಬರೆದ, ಮಿಷನ್ ಕಂಪ್ಲೀಟ್ ಬಟ್ ದ ಪಟಾಕಿ ಈಸ್ ಸ್ಟಿಲ್ ಅಲೈವ್ ಅಂಡ್ ಎಕ್ಸ್ಪ್ಲೋಸಿವ್. ಕೇಸ್ ಮುಗಿದ ಮೇಲೆ ಅರ್ಜುನ್ ತನ್ನ ರೂಮಿನಲ್ಲಿ ಆರಾಧನಾ ಕೊಟ್ಟಿದ್ದ ಆ ಹಳೆಯ ಡೈರಿಯನ್ನು ತಿರುವು ಹಾಕುತ್ತಿದ್ದ. ಕೊನೆಯ ಪುಟದಲ್ಲಿ ಅವನಿಗೆ ಒಂದು ಹಳೆಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಸಿಕ್ಕಿತು. ಅದರಲ್ಲಿ ಒಬ್ಬ ಸಣ್ಣ ಹುಡುಗ ಪೊಲೀಸ್ ಕ್ಯಾಪ್ ಹಾಕಿಕೊಂಡು ನಗುತ್ತಿದ್ದ. ಫೋಟೋದ ಹಿಂದೆ ನಮ್ಮ ಪುಟಾಣಿ ಅರ್ಜುನ್ ಮಲ್ಲೇಗೌಡ ಎಂದು ಬರೆಯಲಾಗಿತ್ತು. ಅರ್ಜುನನಿಗೆ ಆಶ್ಚರ್ಯ. ಅಷ್ಟರಲ್ಲಿ ಆರಾಧನಾ ಕಾಫಿ ಹಿಡಿದು ಒಳಗೆ ಬಂದಳು. ಅರ್ಜುನ್: ಆರಾಧನಾ, ಈ ಫೋಟೋ ಈ ಡೈರಿಯಲ್ಲಿ ಹೇಗೆ ಬಂತು? ನಿನಗೆ ನಾನು ಮೊದಲೇ ಗೊತ್ತಿತ್ತಾ? ಆರಾಧನಾ ಒಂದು ಸಣ್ಣ ನಗು ನಕ್ಕು. ನಾನು ಮೈಸೂರಿನಿಂದ ಬೆಂಗಳೂರಿಗೆ ಸುಮ್ಮನೆ ಬರಲಿಲ್ಲ ಸರ್. ನಮ್ಮ ಅಜ್ಜ ಈ ಡೈರಿ ಕೊಟ್ಟು, ನಮ್ಮೂರಿನ ಮಗ ಬೆಂಗಳೂರಲ್ಲಿ ದೊಡ್ಡ ಆಫೀಸರ್ ಆಗಿದ್ದಾನೆ, ಅವನಿಗೆ ಈ ಡೈರಿ ತಲುಪಿಸು ಅಂದಿದ್ದರು. ನನಗೆ ನೀವು ಮೊದಲೇ ಗೊತ್ತು, ಆದರೆ ನಿಮಗೆ ನಾನು ಗೊತ್ತಿರಲಿಲ್ಲ ಅಷ್ಟೇ. ಅರ್ಜುನ್ ಫೋಟೋವನ್ನು ಮೇಜಿನ ಮೇಲಿಟ್ಟು ಆರಾಧನಳ ಹತ್ತಿರ ಬಂದ. ರೂಮಿನ ಕಿಟಕಿಯಿಂದ ಬೆಂಗಳೂರಿನ ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಅರ್ಜುನ್: ಅಂದರೆ ನೀನು ಮೊದಲಿಂದಲೂ ನನಗಾಗಿ ಇಲ್ಲಿಗೆ ಬಂದಿದ್ದೆ ಅಂದಂಗಾಯ್ತು. ಆರಾಧನಾ ತಮಾಷೆಯಾಗಿ: ಅಯ್ಯೋ, ಅಷ್ಟೊಂದು ಸಿನಿಮಾ ಥರ ಯೋಚನೆ ಮಾಡಬೇಡಿ ಸಾರ್. ನಾನು MBA ಓದೋಕ್ಕೆ ಬಂದಿದ್ದು ನಿಜ. ಆದರೆ ಈ ಹಿಮಗಿರಿ ಪರ್ವತ ಯಾವತ್ತಾದ್ರೂ ಕರಗುತ್ತಾ ಇಲ್ವಾ ಅಂತ ನೋಡೋ ಕುತೂಹಲ ಇತ್ತು ಅಷ್ಟೇ. ಅರ್ಜುನ್ ಗಂಭೀರವಾಗಿ: ನೀನು ಪಟಾಕಿ ಅಂದ್ಕೊಂಡಿದ್ದೆ, ಆದರೆ ನೀನು ನನ್ನ ಲೈಫ್ಗೆ ಬಂದ ಮೇಲೆ ನನ್ನ ಪ್ರತಿಯೊಂದು ದಿನವೂ ದೀಪಾವಳಿ ಥರ ಅನಿಸ್ತಿದೆ. ಕೇಸ್ ಡೈರಿ ಓದೋ ಈ ಕೈಗಳಿಗೆ ಇವತ್ತು ನಿನ್ನ ಕೈ ಹಿಡಬೇಕು ಅನಿಸ್ತಿದೆ. ಈ IPS ಆಫೀಸರ್ಗೆ ಶರಣಾಗತಿ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಆದರೆ ನಿನ್ನ ಈ ಮೈಸೂರು ಮಲ್ಲಿಗೆಯ ಸುಗಂಧಕ್ಕೆ ನಾನು ಸೋತು ಹೋಗಿದ್ದೀನಿ. ಆರಾಧನಾ ಮೊದಲ ಬಾರಿಗೆ ನಾಚಿಕೆಯಿಂದ ಕೆಂಪಾದಳು. ಅವಳ ಹಿಂದಿನ ಚಟಪಟ ಮಾತುಗಳು ಈಗ ಮೌನವಾಗಿದ್ದವು. ಆರಾಧನಾ: ಅರ್ಜುನ್ ಸರ್, ನಿಮ್ಮ ಹತ್ರ ಗನ್ ಇರಬಹುದು, ಆದರೆ ನನ್ನ ಹತ್ರ ನಿಮ್ಮ ಮನಸ್ಸಿನ ಲಾಕರ್ ಕೀ ಇದೆ. ಈ ಪಟಾಕಿ ಯಾವತ್ತೂ ನಿಮ್ಮ ಜೊತೆಯಲ್ಲೇ ಇರುತ್ತೆ. ಆದರೆ ನೀವು ಮಾತ್ರ ಯಾವತ್ತೂ ಹಳೆಯ ಅರ್ಜುನ್ ಥರ ಗಂಭೀರವಾಗಿ ಇರಬಾರ್ದು, ಆಯಿತಾ? ಅರ್ಜುನ್: ಪ್ರಾಮಿಸ್. ಆದರೆ ಒಂದು ಕಂಡೀಷನ್. ಇನ್ನು ಮುಂದೆ ಮನೆಗೆ ಮೈಸೂರು ಪಾಕ್ ತರೋದು ನಾನೇ. ನೀನು ಅದರಲ್ಲಿ QR ಕೋಡ್ ಅಡಗಿಸಬಾರದು ಅಷ್ಟೇ. ಇಬ್ಬರೂ ನಕ್ಕರು. ಅರ್ಜುನ್ ತನ್ನ ಕೈಯಲ್ಲಿದ್ದ ಆ ಹಳೆಯ ಡೈರಿಯ ಮಧ್ಯೆ ಆರಾಧನಳ ಒಂದು ಮಲ್ಲಿಗೆ ಹೂವನ್ನಿಟ್ಟು ಜೋಪಾನವಾಗಿ ಮುಚ್ಚಿದ. ಆರಾಧನಾ ಈಗ ಕೇವಲ ಹಳ್ಳಿ ಹುಡುಗಿಯಲ್ಲ, ಕಾಲೇಜ್ ಹೀರೋಯಿನ್. ಆದರೆ ಇದು ರಿಯಾಗೆ ನುಂಗಲಾರದ ತುತ್ತಾಯಿತು. ಆರಾಧನಳನ್ನು ಹೇಗಾದರೂ ಮಾಡಿ ಕಾಲೇಜಿನಲ್ಲಿ ಅವಳ ಮಾನ ಕಳೆಯಬೇಕು ಎಂದು ರಿಯಾ ತನ್ನ ಗ್ಯಾಂಗ್ ಜೊತೆ ಸೇರಿ ಹೊಸ ಪ್ಲಾನ್ ಮಾಡಿದಳು. ಆ ದಿನ ಕಾಲೇಜಿಗೆ ಹೊಸದಾಗಿ ಒಬ್ಬ ಯಂಗ್ ಮತ್ತು ಹ್ಯಾಂಡ್ಸಮ್ ಲೆಕ್ಚರರ್ ಬಂದರು. ಅವರ ಹೆಸರು ವಿಕ್ರಮ್ ಸಿಂಹ. ನೋಡಲು ಯಾವುದೋ ಸಿನಿಮಾ ಹೀರೋನಂತಿದ್ದ ವಿಕ್ರಮ್ MBA ಸ್ಟೂಡೆಂಟ್ಸ್ಗಳಿಗೆ ಫೈನಾನ್ಸ್ ಪಾಠ ಮಾಡಲು ಬಂದಿದ್ದರು. ಕಾಲೇಜಿನ ಎಲ್ಲ ಹುಡುಗಿಯರು ವಿಕ್ರಮ್ ಅವರ ಸ್ಟೈಲ್ ನೋಡಿ ಫಿದಾ ಆಗಿದ್ದರು. ರಿಯಾ ಇದನ್ನೇ ಬಳಸಿಕೊಳ್ಳಲು ನಿರ್ಧರಿಸಿದಳು. ಆರಾಧನಾ ಈ ಲೆಕ್ಚರರ್ ಹಿಂದೆ ಬಿದ್ದಿದ್ದಾಳೆ ಅಂತ ಸುದ್ದಿ ಹಬ್ಬಿಸಿದರೆ ಅವಳನ್ನು ಈ ಕಾಲೇಜಿನಿಂದ ಓಡಿಸುತ್ತಾರೆ ಎಂದು. ಒಂದು ದಿನ ರಿಯಾ ಆರಾಧನಳ ಹೆಸರಿನಲ್ಲಿ ಒಂದು ನಕಲಿ ಲವ್ ಲೆಟರ್ ಬರೆದು ಅದನ್ನು ವಿಕ್ರಮ್ ಸರ್ ಅವರ ಟೇಬಲ್ ಮೇಲೆ ಇಟ್ಟಳು. ಅದರಲ್ಲಿ "ಐ ಲವ್ ಯು ವಿಕ್ರಮ್ ಸರ್, ನಿಮ್ಮ ಪ್ರೀತಿಯ ಆರಾಧನಾ" ಎಂದು ಬರೆಯಲಾಗಿತ್ತು. ಕ್ಲಾಸ್ ನಡೆಯುತ್ತಿರುವಾಗಲೇ ವಿಕ್ರಮ್ ಸರ್ ಆ ಲೆಟರ್ ಹಿಡಿದು ಗಂಭೀರವಾಗಿ ಕ್ಲಾಸ್ಗೆ ಬಂದರು. ವಿಕ್ರಮ್: ಆರಾಧನಾ, ಇಲ್ಲಿಗೆ ಬಾ. ಇದೇನು ನೀನು ಕಾಲೇಜಿಗೆ ಬರೋದು? ಓದೋ ವಯಸ್ಸಲ್ಲಿ ಇಂಥದ್ದೆಲ್ಲ ಬೇಕಾ ಎಂದು ಎಲ್ಲರ ಮುಂದೆ ಕೇಳಿದರು. ರಿಯಾ ತನ್ನ ಫ್ರೆಂಡ್ಸ್ ಜೊತೆ ಸೇರಿ ನಗಲು ಶುರು ಮಾಡಿದಳು. ಆದರೆ ಆರಾಧನಾ ಹೆದರಲಿಲ್ಲ. ಅವಳು ಆ ಲೆಟರ್ ತೆಗೆದುಕೊಂಡು ಒಮ್ಮೆ ನೋಡಿದಳು. ಆರಾಧನಾ: ಸರ್, ಈ ಹ್ಯಾಂಡ್ ರೈಟಿಂಗ್ ನಂದಲ್ಲ. ಅಂದ ಹಾಗೆ ಸರ್, ನೀವು ಫೈನಾನ್ಸ್ ಲೆಕ್ಚರರ್ ಅಲ್ವಾ? ನಿಮಗೆ ಲಾಜಿಕ್ ಚೆನ್ನಾಗಿ ಗೊತ್ತಿರುತ್ತೆ. ಈ ಪತ್ರದಲ್ಲಿ ಪ್ರೀತಿ ಅನ್ನೋ ಪದದಲ್ಲಿ ತೀ ಬರೆಯೋಕೆ ಇಂಕ್ ಕಳಿಸಿ ಹೋಗಿದೆ. ಅಂದರೆ ಇದು ಆತುರದಲ್ಲಿ ಬರೆದಿದ್ದು. ರಿಯಾ, ನಿನ್ನ ಕೈ ಬೆರಳಲ್ಲಿ ಇನ್ನೂ ಆ ಬ್ಲೂ ಇಂಕ್ ಮಾರ್ಕ್ ಇದೆ ನೋಡು. ವಿಕ್ರಮ್ ಸರ್ ನಗುತ್ತಾ: ಗುಡ್ ಅಬ್ಸರ್ವೇಷನ್ ಆರಾಧನಾ, ನನಗೂ ಗೊತ್ತಿತ್ತು ಇದು ನಿನ್ನ ಕೆಲಸ ಅಲ್ಲ ಅಂತ. ರಿಯಾ: ಮುಂದಿನ ಸಲ ಚೀಟಿ ಬರೆಯುವಾಗ ಅಕ್ಷರ ಸರಿಯಾಗಿ ಬರೆಯೋದನ್ನು ಕಲಿ ಎಂದು ಅವಳನ್ನು ಕ್ಲಾಸ್ನಿಂದ ಹೊರಗೆ ಹಾಕಿದರು. ಸಂಜೆ ಅರ್ಜುನ್ ಆರಾಧನಳನ್ನು ಪಿಕ್ ಮಾಡಿಕೊಳ್ಳಲು ಕಾಲೇಜಿಗೆ ಬಂದಾಗ ಆರಾಧನಾ ವಿಕ್ರಮ್ ಸರ್ ಜೊತೆ ನಗುತ್ತಾ ಮಾತನಾಡುತ್ತಾ ನಿಂತಿದ್ದಳು. ವಿಕ್ರಮ್ ಅವಳ ಬುದ್ಧಿವಂತಿಕೆಯನ್ನು ಹೊಗಳುತ್ತಿದ್ದನು. ಅರ್ಜುನ್ ಕಾರಿನಲ್ಲಿ ಕುಳಿತು ಸ್ಟೇರಿಂಗ್ ಅನ್ನು ಜೋರಾಗಿ ಹಿಡಿದುಕೊಂಡ. ಅವನಿಗೆ ಒಳಗೊಳಗೆ ಹೊಟ್ಟೆ ಉರಿಯುತ್ತಿತ್ತು. ಆರಾಧನಾ ಕಾರಿನ ಹತ್ತಿರ ಬಂದಾಗ ಅರ್ಜುನ್ ಮುಖ ಗಂಭೀರವಾಗಿತ್ತು. ಆರಾಧನೆ: ಏನ್ ಸರ್, ಮುಖ ಮೈಸೂರು ಬದನೆಕಾಯಿ ಥರ ಕೆಂಪಾಗಿದೆ. ಅರ್ಜುನ್: ಯಾರವನು ಅಷ್ಟೊಂದು ನಕ್ಕು ನಕ್ಕು ಏನು ಮಾತಾಡ್ತಿದ್ದೆ? ಆರಾಧನಾ ಮನಸ್ಸಿನಲ್ಲೇ ನಗುತ್ತಾ: ಅವರು ನಮ್ಮ ಹೊಸ ಲೆಕ್ಚರರ್. ತುಂಬ ಹ್ಯಾಂಡ್ಸಮ್ ಅಲ್ವಾ ಸರ್? ಎಲ್ಲರೂ ಅವರನ್ನೇ ನೋಡ್ತಾರೆ. ಅರ್ಜುನ್ ಗಾಡಿ ಸ್ಟಾರ್ಟ್ ಮಾಡಿ ವೇಗವಾಗಿ ಹೋದ. ನೋಡು ಆರಾಧನಾ, ನಿನಗೆ ಓದೋಕೆ ಕಳಿಸಿರೋದು ಈ ಥರ ಲೆಕ್ಚರರ್ಗಳಿಗೆ ಮಾರ್ಕ್ಸ್ ಹಾಕೋಕ್ಕಲ್ಲ ಅಂದ. ಆರಾಧನಾ ಮೆಲ್ಲಗೆ ಅರ್ಜುನನ ತೋಳು ಹಿಡಿದು ಹೇಳಿದಳು:
ಅಯ್ಯೋ ಪೊಲೀಸ್ ಸರ್, ಜಗತ್ತೇ ಆ ವಿಕ್ರಮ್ ಸರ್ನ ನೋಡಬಹುದು. ಆದರೆ ನನ್ನ ಈ ಚೂಟಿ ಕಣ್ಣುಗಳು ಯಾವತ್ತೂ ಈ ಹಿಮಗಿರಿ ಅರ್ಜುನನ್ನೇ ಹುಡುಕ್ತವೆ ಅಂತ ನಿಮಗೆ ಗೊತ್ತಿಲ್ವಾ? ಅರ್ಜುನ್ ತಕ್ಷಣ ಬ್ರೇಕ್ ಹಾಕಿದ. ಇಬ್ಬರ ಕಣ್ಣುಗಳು ಸಂಧಿಸಿದವು. ಅರ್ಜುನನ ಕೋಪ ಕ್ಷಣಾರ್ಧದಲ್ಲಿ ಕರಗಿ ನೀರಾಯಿತು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.